ನಮಗೆಲ್ಲ ಗೊತ್ತೇ ಇದೆ ಎ ಎಷ್ಟು ಬೇಗ ಗ್ರೋ ಆಗ್ತಾ ಇದೆ ಆ್ಯಂಡ್ ಜಾಬ್ಸ್ ಎ ಜೊತೆಗೆ ಹೇಗೆ ಅಡಾಪ್ಟ್ ಆಗ್ತಾ ಹೋಗ್ತಾ ಇದೆ ಅಂತ. ಸೊ ಎ ಬೂಮ್ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಪ್ರತಿದಿನ ಹೊಸ ಹೊಸ ಟೂಲ್ಸ್ ಬರ್ತಾ ಇದೆ ಆ್ಯಂಡ್ ಈ ಟೂಲ್ಸ್ಗೆ ಲಿಮಿಟೇ ಇಲ್ಲದ ಹಾಗಾಗಿದೆ. ಅಫ್ಕೋರ್ಸ್ ನಾವು ಕೂಡ ಎನ ಕಲಿಬೇಕಾಗುತ್ತೆ ಆ್ಯಂಡ್ ಎನ ಯೂಸ್ ಮಾಡಿಕೊಂಡು ವೆಬ್ಸೈಟ್ ಆಗಿರ್ಬೋದು, ಆ್ಯಪ್ಸ್ನ ಆಗಿರ್ಬೋದು ಬಿಲ್ಡ್ ಮಾಡಬೇಕಾಗುತ್ತೆ. ಬಟ್ ಹೇಗೆ, ಎಲ್ಲಿಂದ, ಯಾವ ಸ್ಕಿಲ್ನ ಕಲಿಬೇಕು, ಯಾವ ಸ್ಕಿಲ್ನ ಫಸ್ಟ್ ಕಲಿಬೇಕು ಅನ್ನೋ 100 ಆಫ್ ಪ್ರಾಬ್ಲಮ್ಸ್ ಈ ರೀತಿ ಕನ್ಫ್ಯೂಷನ್ಸ್ ಬರುತ್ತೆ. ಆ್ಯಂಡ್ ಸರಿಯಾದ ರೋಡ್ ಮ್ಯಾಪ್ ಇದೆ, ನಾವು ಕಲಿಯೋದೇ ಬೇಡ ಅಂತ ನಿರ್ಧಾರಕ್ಕೆ ಹೋಗ್ಬಿಡ್ತೀವಿ. ಆ್ಯಂಡ್ ಈ ಒಂದು ವಿಡಿಯೋ ಸಾಕು ನಿಮ್ಮ ಡೌಟ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡೋದಕ್ಕೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಫುಲ್ ಎಕ್ಸಾಕ್ಟ್ ಆಗಿ ರೋಡ್ ಮ್ಯಾಪ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಬಿಕಮ್ ಅ ಜನರೇಟಿವ್ AI ಡೆವಲಪರ್. ಆ್ಯಂಡ್ ಈ ವಿಡಿಯೋದಲ್ಲಿ ರೋಡ್ ಮ್ಯಾಪ್ನ ಅಷ್ಟೇ ಕೊಡ್ತಾ ಇಲ್ಲ, ಯಾವ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು ಆ್ಯಂಡ್ ಬಿಲ್ಡ್ ಮಾಡೋ ಪ್ರಾಜೆಕ್ಟ್ಸ್ನ ರೆಸ್ಯೂಮಲ್ಲಿ ಹೇಗೆ ಹಾಕ್ಬೋದು ಆ್ಯಂಡ್ ಜಾಬ್ಸಿಗೆ ಹೇಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಯಾವೆಲ್ಲ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದನ್ನ ಎಲ್ಲ ಹೇಳಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಲೈಫ್ ವಿತ್ ವಿನಯ್. ಸೊ ಇವತ್ತು ನಾವು ನೋಡ್ತಾ ಇದ್ವಿ ಜನರೇಟಿವ್ AI ಡೆವಲಪರ್ ರೋಡ್ ಮ್ಯಾಪ್. ಸೊ ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಯಾರಿಗೆ ಅಂತ ನೋಡೋದಾದರೆ, ಸೊ ಯಾರು ಸ್ಟೂಡೆಂಟ್ಸ್ ಆಗಿದ್ದಾರೆ ಆ್ಯಂಡ್ ಅಪ್ಕಮಿಂಗ್ ಬ್ಯಾಚಸ್ ಯಾರು ಹೊರಗೆ ಬರ್ತಿದೆ, ಫ್ರೆಶರ್ಸ್ ಆಗಿರ್ಬೋದು ಆ್ಯಂಡ್ ಕರೆಂಟ್ಲಿ ಯಾವುದಾದ್ರೂ ಫೀಲ್ಡಲ್ಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು. ಸೊ ಆ್ಯಂಡ್ ಯಾರೆಲ್ಲ ಜನರೇಟಿವ್ AI ಡೆವಲಪರ್ ಆಗಬೇಕಂತ ಇಂಟ್ರೆಸ್ಟ್ ಇದೆಯೋ, ಸೊ ಅವ್ರಿಗೆ ಆಲ್ಮೋಸ್ಟ್ ಆಲ್ ಫಾರ್ ಎವ್ರಿ ಒನ್ ದಿಸ್ ರೋಡ್ ಮ್ಯಾಪ್. ಆ್ಯಂಡ್ ನಾವು ರಿಯಲ್ ಫ್ಯಾಕ್ಟ್ ಮಾತಾಡೋದಾದರೆ, ಟ್ರೆಂಡ್ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೋ ನಾವು ಕೂಡ ಅಪ್ಗ್ರೇಡ್ ಆಗ್ತಾ ಹೋಗಬೇಕಾಗುತ್ತೆ. ಅಂದರೆ ಮಾತ್ರ ನಾವು ಟೆಕ್ ಫೀಲ್ಡಲ್ಲಿ ಸರ್ವೆ ಆಗೋಕ್ಕಾಗೋದು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಅಪ್ಕಮಿಂಗ್ ಇನ್ 2026 ಆ್ಯಂಡ್ 27 ಬರೋ ಆಲ್ಮೋಸ್ಟ್ ಆಲ್ 90% ಕಂಪನೀಸ್ ಡೇ ಟು ಡೇ ಲೈಫಲ್ಲಿ ಜಾಬ್ ಜೊತೆಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ನೀವು ಜನರೇಟಿವ್ AI ಒಂದು ಆಪ್ಷನಲ್ ಆಗಿ ತೊಗೋಬೇಡಿ. ಯಾಕಂದರೆ ನಾನು ಈಗಾಗಲೇ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಟೆಕ್ನಾಲಜಿ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೋ ನಾವು ಕೂಡ ಅದಕ್ಕೆ ಅಪ್ಗ್ರೇಡ್ ಆಗ್ತಾನೆ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ IT ಫೀಲ್ಡಲ್ಲಿ ಸರ್ವೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ದಿಸ್ ರೋಡ್ ಮ್ಯಾಪ್ ಈಸ್ ಡಿಸೈನ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್, ಗ್ರ್ಯಾಜುಯೇಟ್ಸ್ ಆ್ಯಂಡ್ ಟೆಕ್ ಎಂಥೂಸಿಯಸ್ಟ್ ಹೂ ವಾಂಟ್ ಟು ಬಿಲ್ಡ್ ಅ ಕ್ಯಾರಿಯರ್ ಇನ್ ಜನರೇಟಿವ್ AI, LLMs ಆ್ಯಂಡ್ ಏಜೆಂಟಿಕ್ AI. ಸೊ ನಾವು ಈ ರೋಡ್ ಮ್ಯಾಪ್ನ 10 ಸಿಂಪಲ್ ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಫಸ್ಟ್ ಸ್ಟೆಪ್, ಯಾವುದೇ ಸಬ್ಜೆಕ್ಟ್ನ ನಾವು ಕಲಿಬೇಕಾದ್ರೆ ಮೊದಲು ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಜನರೇಟಿವ್ AI ಡೆವಲಪರ್ಗೆ ಪೈಥಾನ್ ಲ್ಯಾಂಗ್ವೇಜ್ ಈಸ್ ಗುಡ್ ಅಂತಲೇ ಹೇಳ್ಬೋದು. ಯಾಕಂತ ಕೇಳಿದ್ರೆ, ಯಾಕೆ ಬೇರೆ ಲ್ಯಾಂಗ್ವೇಜ್ ಬರಲ್ವ ಅಂತ ಕೇಳಿದ್ರೆ ಬರುತ್ತೆ, ಬಟ್ ಪೈಥಾನಲ್ಲಿ ಯಾಕೆ ಅಂತ ಕೇಳಿದ್ರೆ, ಪೈಥಾನಲ್ಲಿ ಲಾರ್ಜ್ ಸೋರ್ಸ್ ಆಫ್ ಲೈಬ್ರರೀಸ್ ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ಪೈಥಾನ್ ಈಸ್ ಗುಡ್ ಫಾರ್ ಜನರೇಟಿವ್ AI ಡೆವಲಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪೈಥಾನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಡೇಟಾ ಟೈಪ್ಸ್, ಫಂಕ್ಷನ್ಸ್, ಲೂಪ್ಸ್ ಆ್ಯಂಡ್ AML ಅಲ್ಲಿ ಲೀನಿಯರ್ ರಿಗ್ರೆಷನ್ ಆ್ಯಂಡ್ ಲಾಜಿಸ್ಟಿಕ್ ರಿಗ್ರೆಷನ್ ಲೈಕ್ ಇಂಥ ಬೇಸಿಕ್ ಕಾನ್ಸೆಪ್ಟ್ಸನ್ನು ನೋಡ್ಕೊಂಡ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ AML ಆ್ಯಂಡ್ DL ಬಗ್ಗೆ ನೋಡ್ಕೊಳ್ಳೇಬೇಕಾಗುತ್ತೆ. ಫಾರ್ DL ಅಂದರೆ ಲೈಕ್ ಜನರೇಟಿವ್ AI ಡೆವಲಪರ್ಸ್ ಯೂಸ್ ಮಾಡೋದು ಮೇನ್ DL ಆಗಿ, ಇದು ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಆ್ಯಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ LLM ಆ್ಯಂಡ್ ಜನರೇಟಿವ್ AI ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಆ್ಯಂಡ್ ಫಸ್ಟ್ ಸ್ಟೆಪ್ಪಲ್ಲಿ ಬೇಸಿಕ್ ಗೊತ್ತಿರಬೇಕು. ಆ್ಯಂಡ್ ಸೆಕೆಂಡ್ ಸ್ಟೆಪ್ಸಲ್ಲಿ ಪೈಥಾನ್ನ ಪ್ರಾಕ್ಟಿಕಲ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಆ್ಯಂಡ್ API ಇಂಟಗ್ರೇಷನ್ಸ್ ಆಲ್ಸೋ. ಸೊ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಪೈಥಾನ್ನ ಥೆರಟಿಕಲ್ ಪಾರ್ಟನ್ನು ನೋಡಿದ್ದೀವಿ. ಸೊ ಕಂಟಿನ್ಯೂ ಪಾರ್ಟ್ ಆಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಪೈಥಾನ್ನ ಸ್ವಲ್ಪ ಪ್ರಾಕ್ಟಿಕಲ್ ಕಡೆ ಕಾನ್ಸೆಪ್ಟ್ ಕಡೆ ಗಮನ ಕೊಡಬೇಕಾಗುತ್ತೆ. ಆ್ಯಂಡ್ ಪೈಥಾನಲ್ಲಿ AIಗೆ ಏನು ರಿಲೇಟೆಡ್ ಇದೆಯೋ ಸೊ ಅದನ್ನೆಲ್ಲ ಫೋಕಸ್ ಮಾಡಬೇಕು. ಆ್ಯಂಡ್ ವರ್ಕ್ಸ್ ಆನ್ LLMs ಆ್ಯಂಡ್ APIs. ಸೊ ನಾನು ಇಲ್ಲಿ ಸ್ಟೆಪ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಪ್ರತಿಯೊಂದು ಸ್ಟೆಪ್ ಮೇಲೆ ವೀಡಿಯೋಸನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ನೀವು ಲರ್ನ್ ಸ್ಟ್ರಕ್ಚರ್ಡ್ ಆ್ಯಂಡ್ ಪ್ರೋಗ್ರಾಮೆಟಿಕ್ ಪ್ರಾಂಪ್ಟಿಂಗ್ ಲೈಕ್ ಟೈಪ್ಸ್ ಆಫ್ ಪ್ರೋಗ್ರಾಮೆಟಿಕ್ ಪ್ರಾಂಪ್ಟಿಂಗ್ ಲೈಕ್ಸ್ ಫ್ಯೂ ಶಾಟ್, ರೋಲ್ ಬೇಸ್ಡ್ ಶಾಟ್, ಚೈನ್ ಆಫ್ ಥಾಟ್ ಶಾಟ್, ಇಂಥ ಟೈಪ್ಸ್ ಆಫ್ ಪ್ರಾಂಪ್ಟೈಮ್ಸ್ನ ನೀವು ಕಲಿಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದಿ ಟೆಂಪ್ರೇಚರ್, ಟೋಕನ್ಸ್ ಆ್ಯಂಡ್ ಕಾಂಟೆಕ್ಸ್ಟ್ ಟೈಲ್ಸ್. ಆ್ಯಂಡ್ ಸ್ಟೆಪ್ 4ರಲ್ಲಿ ನಾವು ರ್ಯಾಗ್ ಬಗ್ಗೆ ಅಂದರೆ ರಿಟ್ರೈವಲ್ ಆರ್ಗ್ಯುಮೆಂಟೆಡ್ ಜನರೇಷನ್ ಕಾನ್ಸೆಪ್ಟ್ ಬಗ್ಗೆ ಕಲಿಬೇಕಾಗುತ್ತೆ. ಆ್ಯಂಡ್ ಹೇಗೆ ಎಂಬೆಡೆಡ್ಸ್ ಆ್ಯಂಡ್ ವೆಕ್ಟರ್ಸ್ ಡಾಟಾಬೇಸ್ ವರ್ಕ್ ಆಗುತ್ತೆ ಆ್ಯಂಡ್ ಸಮ್ ಅನದರ್ ರ್ಯಾಗ್ ಕಾನ್ಸೆಪ್ಟ್ ಬಗ್ಗೆ ನಾವು ಫೋಕಸ್ ಮಾಡಿ ಕಲಿಬೇಕಾಗುತ್ತೆ. ಆ್ಯಂಡ್ ಸ್ಟೆಪ್ 5ಲ್ಲಿ ನೋಡೋದಾದರೆ ಎಕ್ಸ್ಪ್ಲೋರ್ ಆ್ಯಂಡ್ ಫೈನ್ ಟ್ಯೂನ್ ಮಾಡೆಲ್ಸ್ ವಿತ್ ಹಗ್ಗಿಂಗ್ ಫೇಸ್ ಆ್ಯಂಡ್ ವರ್ಕ್ ವಿತ್ ಟ್ರಾನ್ಸ್ಫಾರ್ಮರ್ಸ್, ಟೋಕನೈಸರ್ಸ್ ಆ್ಯಂಡ್ ಪೈಪ್ಲೈನ್ಸ್. ಆ್ಯಂಡ್ ಕಂಪೇರ್ ಮಾಡಿ ನೋಡಿ ಓಪನ್ ಸೋರ್ಸ್ ವರ್ಸಸ್ ಪ್ರಾಪರ್ಟಿ LLMಸ್ಗೆ ಏನು ವ್ಯತ್ಯಾಸ ಇದೆ ಅಂತ. ಆ್ಯಂಡ್ ಸ್ಟೆಪ್ 6ಲ್ಲಿ ನೋಡೋದಾದರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಏಜೆಂಟಿಕ್ AI ಆ್ಯಂಡ್ ಲಾಂಗ್ ಚೈನ್ ಕಾನ್ಸೆಪ್ಟ್ಸ್ ಲೈಕ್ ಚೈನ್ಸ್, ಏಜೆಂಟ್ಸ್, ಮೆಮರಿ, ಟೂಲ್ಸ್ ಆ್ಯಂಡ್ ವಾಟ್ ಈಸ್ ದೆನ್ AI ಏಜೆಂಟ್ ಆ್ಯಂಡ್ ಹೌ ಇಟ್ ವರ್ಕ್ಸ್, ಅದರ ರೀಸನ್ಸ್ ಏನು ಬಗ್ಗೆ ಫೋಕಸ್ ಮಾಡಿ ಸ್ಟೆಪ್ 6ಲ್ಲಿ ನಾವು ಕಲಿಬೇಕಾಗುತ್ತೆ. ಆ್ಯಂಡ್ ಸ್ಟೆಪ್ 7ಲ್ಲಿ ನೋಡೋದಾದರೆ ಮಲ್ಟಿ ಏಜೆಂಟ್ ಆರ್ಕಿಟೆಕ್ಚರ್ ಕಾನ್ಸೆಪ್ಟ್ಸ್,
ಆ್ಯಂಡ್ ಏಜೆಂಟ್ ಕಮ್ಯುನಿಕೇಷನ್, ಟಾಸ್ಕ್ ಕೋಆರ್ಡಿನೇಟರ್ ಪ್ಯಾಟರ್ನ್ಸ್ ಬಗ್ಗೆ ಕಾನ್ಸೆಪ್ಟ್ನ ನಾವು ಫೋಕಸ್ ಮಾಡಿ ಕಲಿಬೇಕಾಗತ್ತೆ. ಆ್ಯಂಡ್ ಸ್ಟೆಪ್ಸ್ 8 ನೋಡೋದಾದರೆ MCP ಆ್ಯಂಡ್ ಸೆಕ್ಯೂರ್ ಏಜೆಂಟ್ ಕಮ್ಯುನಿಕೇಷನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮಾಡೆಲ್ ಕಾಂಟೆಕ್ಸ್ಟ್ ಪ್ರೋಟೋಕಾಲ್ MCP ಬೇಸಿಕ್ ಟಾಪಿಕ್ಗೆ ಇಂಪಾರ್ಟೆನ್ಸ್ ನಾವು ಕೊಡಬೇಕು. ನಾವು ಲಾಸ್ಟ್ ಸ್ಟೆಪ್ 9 and 10 ಮಾತಾಡೋದಾದರೆ ವಾಟ್ ಯು ಲರ್ನ್ ಅಂಟಿಲ್ ದಿಸ್ 8 ಸ್ಟೆಪ್ಸ್ ಅದೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಪ್ರಾಜೆಕ್ಟ್ಸ್ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ ಆ್ಯಂಡ್ ಶೋಕೇಸ್ ಯುವರ್ ಸ್ಕಿಲ್ಸ್ ಇನ್ ಇಂಟರ್ವ್ಯೂಸ್. ಆ್ಯಂಡ್ ಇದೆಲ್ಲ ಕೋರ್ಸ್ನ ನೀವು ಕಲಿತ ಮೇಲೆ ಯಾವುದೆಲ್ಲ ರೂಲ್ಸ್ಗೆ ಹೋಗ್ಬೋದು ಅಂತ ನಾನು ಸ್ವಲ್ಪ ರೂಲ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಜನರೇಟಿವ್ AI ಡೆವಲಪರ್, AI ಅಪ್ಲಿಕೇಶನ್ ಇಂಜಿನಿಯರ್ ಆಗಿರ್ಬೋದು, RAG ಆ್ಯಂಡ್ LLM ಇಂಜಿನಿಯರ್ ಆಗಿರ್ಬೋದು, ಪ್ರಾಂಪ್ಟ್ ಇಂಜಿನಿಯರ್ ಆಗಿರ್ಬೋದು, ಲಾಂಗ್ ಚೈನ್ ಆರ್ ಏಜೆಂಟಿಕ್ AI ಡೆವಲಪರ್ ಆಗಿರ್ಬೋದು. ಸೊ ಈ ಥರ ತುಂಬಾ ಅಪಾರ್ಚುನಿಟೀಸ್ ನೀವು AI ಡೆವಲಪರ್ AI ಕಲಿಯೋದಂಥ ತುಂಬಾ ಅವಕಾಶಗಳಿದೆ. ಸೊ ಫೋಕಸ್ ಆನ್ AI